ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದೇಶದ ಜನಸಂಖ್ಯೆಯ ಸಮಗ್ರ ಮಾಹಿತಿ ಸಂಗ್ರಹಿಸುವ ಜನಗಣತಿ 2027ರ ಎರಡನೇ ಹಂತಕ್ಕೆ ಕೇಂದ್ರ ಸರ್ಕಾರ 40 ಪ್ರಶ್ನೆಗಳ ವೇಳಾಪಟ್ಟಿಯನ್ನ ಅಧಿಸೂಚನೆ ಮೂಲಕ ಪ್ರಕಟಿಸಿದೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮಾಹಿತಿಯ ಜೊತೆಗೆ ಎಲ್ಲಾ ಜನರಿಂದ ಜಾತಿ ಕುರಿತ ಮುಕ್ತ ಪ್ರಶ್ನೆಯ ಮೂಲಕ ಮಾಹಿತಿ ಪಡೆಯಲಾಗುತ್ತೆ. ಜನಸಂಖ್ಯೆ ಲೆಕ್ಕಾಚಾರದ ಹಂತಕ್ಕಾಗಿ ಜುಲೈ 1ರಿಂದ 20ರವರೆಗೆ 16 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೆದ ಪೂರ್ವ ಪರೀಕ್ಷೆಯ ಬಳಿಕ ಇದೇ ಮಾದರಿಯನ್ನ ಮುಂದುವರಿಸಲಾಗಿದೆ. ಇನ್ನು ಅಧಿಕಾರಿಗಳ ಪ್ರಕಾರ ಜಾತಿ ವಿವರ ದಾಖಲಿಸಲು ಪ್ರತ್ಯೇಕ ಮುಕ್ತ ಕಾಲಂ ಇರಲಿದೆ. ವ್ಯಕ್ತಿಯು ತನ್ನ ಜಾತಿ ಅಥವಾ ಉಪಜಾತಿಯನ್ನ ಹೇಗೆ ಹೇಳ್ತಾರೋ ಅದೇ ರೀತಿಯಲ್ಲಿ ಗಣತಿದಾರರು ದಾಖಲಿಸಲಿದ್ದಾರೆ. ಗಣತಿ 2027ರಲ್ಲಿ ಸಂಗ್ರಹಿಸಲಾಗುವ ಮಾಹಿತಿಯ ವ್ಯಾಪ್ತಿಯನ್ನ ಕೇಂದ್ರ ಸರ್ಕಾರ ವಿಸ್ತರಿಸಿದೆ. ಜನಸಂಖ್ಯೆ ಹಾಗೂ ಸಾಮಾಜಿಕ ಆರ್ಥಿಕ ಮಾಹಿತಿಯ ಜೊತೆಗೆ ಗುರುತಿನ ದಾಖಲೆಗಳು ಮತ್ತು ವಿವಿಧ ಸೇವೆಗಳಿಗೆ ಸಂಬಂಧಪಟ್ಟ ವಿವರಗಳನ್ನ ಸಂಗ್ರಹಿಸಲಾಗುತ್ತೆ. ಇನ್ನು ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ, ವೋಟರ್ ಐಡಿ ಸಂಖ್ಯೆ, ಪಾಸ್ಪೋರ್ಟ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ ವಿವರಗಳನ್ನ ಕೂಡ ಪಡೆಯಲಾಗುತ್ತೆ. ಲಡಾಖ್ ಹಾಗೂ ಜಮ್ಮು ಕಾಶ್ಮೀರ, ಉತ್ತರಾಖಂಡ ಮತ್ತು ಹಿಮಾಚಲ ಪ್ರದೇಶದ ಹಿಮಪೀಡಿತ ಪ್ರದೇಶಗಳಲ್ಲಿ ಆಗಸ್ಟ್ 17ರಿಂದಲೇ ಜನಗಣತಿಯ ಪ್ರಕ್ರಿಯೆ ಆರಂಭ ಆಗುತ್ತೆ. ದೇಶದ ಉಳಿದ ಭಾಗಗಳಲ್ಲಿ ಮುಖ್ಯ ಜನಗಣತಿ ಕಾರ್ಯವನ್ನ 2027ರ ಫೆಬ್ರವರಿಯಲ್ಲಿ ನಡೆಸುವುದಕ್ಕೆ ನಿರ್ಧರಿಸಲಾಗಿದೆ. ಹಾಗಾದ್ರೆ ಈ ಜನಗಣತಿಯಲ್ಲಿ ಕೇಳಲಾಗುವ ಪ್ರಮುಖ ವಿವರಗಳೇನು? 40 ಪ್ರಶ್ನೆಗಳ ವೇಳಾಪಟ್ಟಿಯಲ್ಲಿ ವ್ಯಕ್ತಿಯ ಹೆಸರು, ವಯಸ್ಸು, ಲಿಂಗ, ವೈವಾಹಿಕ ಸ್ಥಿತಿ, ಪತಿ ಅಥವಾ ಪತ್ನಿಯ ಹೆಸರು, ರಾಷ್ಟ್ರೀಯತೆ, ಧರ್ಮ, ಜಾತಿ ಅಥವಾ ಪಂಗಡ ಮತ್ತು ತಂದೆ ತಾಯಿಯ ವಿವರವನ್ನ ಪಡೆಯಲಾಗುತ್ತೆ. ಶಿಕ್ಷಣಕ್ಕೆ ಸಂಬಂಧಪಟ್ಟ ಸಾಕ್ಷರತೆ, ಡಿಜಿಟಲ್ ಸಾಕ್ಷರತೆ, ಶಿಕ್ಷಣ ಸಂಸ್ಥೆಗಳಲ್ಲಿ ಹಾಜರಾತಿ ಪಡೆದಿರುವ ಮತ್ತು ಗರಿಷ್ಠ ಶಿಕ್ಷಣ ಮಟ್ಟದ ಕುರಿತು ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತೆ. ಜನಗಣತಿಯಲ್ಲಿ ಭಾಷೆಗೆ ಸಂಬಂಧಪಟ್ಟ ಮಾಹಿತಿಯನ್ನ ಪಡೆಯಲಾಗುತ್ತೆ. ವ್ಯಕ್ತಿಯ ಮಾತೃಭಾಷೆ ಹಾಗೂ ಅವರಿಗೆ ತಿಳಿದಿರುವ ಇತರ ಭಾಷೆಗಳ ಕುರಿತು ಕೂಡ ಮಾಹಿತಿ ಸಂಗ್ರಹಿಸಲಾಗುತ್ತೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟ ಕಳೆದ 1 ವರ್ಷದಲ್ಲಿ ವ್ಯಕ್ತಿ ಕೆಲಸ ಮಾಡಿದ್ದಾರೆಯೇ ಅಥವಾ ಉದ್ಯೋಗ, ಕೈಗಾರಿಕೆ ಅಥವಾ ಸೇವಾ ಕ್ಷೇತ್ರ, ಕಾರ್ಮಿಕ ವರ್ಗ ಉದ್ಯೋಗ ಹುಡುಕ್ತಿದ್ದಾರೆಯೇ ಈ ವಿವರಗಳನ್ನು ಕೂಡ ಕೇಳಲಾಗುತ್ತೆ. ಕೆಲಸದ ಸ್ಥಳಕ್ಕೆ ತೆರಳಲು ವ್ಯಕ್ತಿ ಕೈಗೊಳ್ಳುವ ಪ್ರಯಾಣದ ಬಗ್ಗೆಯೂ ಮಾಹಿತಿ ದಾಖಲಿಸಲಾಗುತ್ತೆ. ಇನ್ನು ವಲಸೆಯು ಸೆನ್ಸಸ್ 2027ರ ಪ್ರಮುಖ ಭಾಗವಾಗಿರಲಿದೆ. ವ್ಯಕ್ತಿಯ ಜನ್ಮಸ್ಥಳ, ಹಿಂದಿನ ವಾಸಸ್ಥಳ, ವಲಸೆ ಬಂದಿರುವ ಕಾರಣ, ಪ್ರಸ್ತುತ ಸ್ಥಳದಲ್ಲಿ ವಾಸಿಸುತ್ತಿರುವ ಅವಧಿ ಮತ್ತು ಶಾಶ್ವತ ವಿಳಾಸದ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಪ್ರಸ್ತುತ ವಿವಾಹಿತರಾಗಿರುವ ವಿಧವೆಯರು, ವಿಚ್ಛೇದಿತರಾಗಿರುವ ಅಥವಾ ಪ್ರತ್ಯೇಕವಾಗಿ ವಾಸಿಸುತ್ತಿರುವ ಮಹಿಳೆಯರಿಂದ ಜೀವಂತವಾಗಿರುವ ಮಕ್ಕಳ ಸಂಖ್ಯೆ, ಈವರೆಗೆ ಜೀವಂತವಾಗಿ ಜನಿಸಿದ ಮಕ್ಕಳ ಸಂಖ್ಯೆ ಹಾಗೂ ನಿರ್ದಿಷ್ಟ ಸಂದರ್ಭಗಳಲ್ಲಿ ಕಳೆದ 1 ವರ್ಷದಲ್ಲಿ ಸಂಭವಿಸಿದ ಹೆರಿಗೆಗಳ ಕುರಿತು ಮಾಹಿತಿ ಸಂಗ್ರಹಿಸಲಾಗುತ್ತೆ. ಇನ್ನು ಈ ಬಾರಿ ಜನಗಣತಿಯಲ್ಲಿ ಗಮನ ಸೆಳೆಯುವ ಹಲವು ಹೊಸ ಅಂಶಗಳನ್ನು ಸೇರಿಸಲಾಗಿದೆ. ಕೋವಿಡ್-19 ಲಸಿಕೆಯನ್ನ ಎಲ್ಲಿ ಪಡೆದಿದ್ದಾರೆ, ಒಟ್ಟು ಎಷ್ಟು ಬ್ಯಾಂಕ್ ಖಾತೆಗಳಿವೆ, ಆಧಾರ್, ಮೊಬೈಲ್, ವೋಟರ್ ಐಡಿ, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್ ವಿವರಗಳು ಲಭ್ಯವಿದೆಯೇ ಅನ್ನೋ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತೆ. ಎಲ್ಲಾ ಅಂಶಗಳನ್ನ ಒಳಗೊಂಡಿರೋದ್ರಿಂದ ಸೆನ್ಸಸ್ 2027 ದೇಶದಲ್ಲಿ ಇದುವರೆಗೆ ನಡೆದ ಅತ್ಯಂತ ಸಮಗ್ರ ಜನಸಂಖ್ಯಾ ಮಾಹಿತಿ ಸಂಗ್ರಹ ಕಾರ್ಯಗಳಲ್ಲಿ ಒಂದಾಗುವ ನಿರೀಕ್ಷೆ ಇದೆ. ಹಾಗಾದ್ರೆ ಆ 40 ಪ್ರಶ್ನೆಗಳು ಯಾವುವು? ವ್ಯಕ್ತಿಯ ಹೆಸರು, ಮುಖ್ಯಸ್ಥನೊಂದಿಗಿನ ಸಂಬಂಧ, ಲಿಂಗ, ಹುಟ್ಟಿದ ದಿನಾಂಕ ಮತ್ತು ವಯಸ್ಸು, ಪ್ರಸ್ತುತ ವೈವಾಹಿಕ ಸ್ಥಿತಿ, ಮದುವೆಯ ವಯಸ್ಸು, ಸಂಗಾತಿಯ ಹೆಸರು, ರಾಷ್ಟ್ರೀಯತೆ, ಧರ್ಮ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಜಾತಿ, ತಂದೆಯ ವಿಶೇಷತೆಗಳು, ತಾಯಿಯ ವಿಶೇಷತೆಗಳು, ಅಂಗವೈಕಲ್ಯ, ಮಾತೃಭಾಷೆ ಮತ್ತು ತಿಳಿದಿರುವ ಇತರ ಭಾಷೆಗಳು, ಸಾಕ್ಷರತಾ ಸ್ಥಿತಿ, ಡಿಜಿಟಲ್ ಸಾಕ್ಷರತೆಯ ಸ್ಥಿತಿ, ಶಿಕ್ಷಣ ಸಂಸ್ಥೆಯ ಹಾಜರಾತಿ, ಪಡೆದ ಅತ್ಯುನ್ನತ ಶೈಕ್ಷಣಿಕ ಮಟ್ಟ, ಉದ್ಯೋಗ ಸ್ಥಿತಿ, ಆರ್ಥಿಕ ಚಟುವಟಿಕೆಯ ವರ್ಗ, ಉದ್ಯೋಗ, ಕೈಗಾರಿಕೆ, ವ್ಯಾಪಾರ ಮತ್ತು ಸೇವೆಯ ರೂಪ, ಕಾರ್ಮಿಕರ ವರ್ಗ, ಆರ್ಥಿಕೇತರ ಚಟುವಟಿಕೆ, ಕೆಲಸ ಹುಡುಕುತ್ತಿದ್ದೀರಾ ಅಥವಾ ಲಭ್ಯವಿದ್ದೀರಾ, ಕೆಲಸದ ಸ್ಥಳಕ್ಕೆ ಪ್ರಯಾಣ, ಜನ್ಮಸ್ಥಳ, ಕೊನೆಯ ನಿವಾಸದ ಸ್ಥಳ, ವಲಸೆಗೆ ಕಾರಣ, ವಲಸೆ ಬಂದ ನಂತರದ ವಾಸ್ತವ್ಯದ ಅವಧಿ, ಶಾಶ್ವತ ನಿವಾಸ ವಿಳಾಸ, ಬದುಕುಳಿದ ಮಕ್ಕಳು, ಜೀವಂತವಾಗಿ ಜನಿಸಿದ ಮಕ್ಕಳು, ತಿಂಗಳುಗಳು ಅಂದರೆ ಕಳೆದ ವರ್ಷ ಜೀವಂತವಾಗಿ ಜನಿಸಿದ ಮಕ್ಕಳು, ಕೋವಿಡ್-19 ಲಸಿಕೆ ಪಡೆದ ಸ್ಥಳ,
ಒಟ್ಟು ಬ್ಯಾಂಕ್ ಖಾತೆಗಳ ಸಂಖ್ಯೆ, ಮೊಬೈಲ್ ಸಂಖ್ಯೆ, ಆಧಾರ್ ಸಂಖ್ಯೆ, ಮತದಾರರ ಗುರುತಿನ ಚೀಟಿ ಮತ್ತು ಪಾಸ್ಪೋರ್ಟ್ ಸಂಖ್ಯೆ, ಚಾಲನಾ ಪರವಾನಗಿ ಲಭ್ಯತೆ ಹೀಗೆ 40 ಪ್ರಶ್ನೆಗಳನ್ನ ಕೇಳಲಾಗುತ್ತೆ.